ತಮ್ಮ ವೃತ್ತಿ ರಂಗದಲ್ಲಿ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ನಿಂತು ಸಮಾಜದ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಎ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರಕಲಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಧ್ಯಮಗಳು ತಮ್ಮ ದಿಟ್ಟ ಬೆಳವಣಿಗೆ ಮೂಲಕ ಅನ್ಯಾಯವನ್ನ ಎತ್ತಿ ಹಿಡಿದು ಬದಲಾವಣೆಗೆ ಕಾರಣವಾಗಬೇಕು. 80ರ ದಶಕದಲ್ಲಿ ಪತ್ರಿಕೆಗಳ ಬರವಣಿಗೆಯಿಂದ ಸರ್ಕಾರ ಬದಲಾಗುವಂತಾಯಿತು. ಮಾಧ್ಯಮಗಳಿಗೆ ಈಗಲೂ ಅಂತಹ ಶಕ್ತಿ ಇದೆ. ತಾಲೂಕು ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಈ ಹಿಂದೆ ನಿವೇಶನ ದೊರಕಿಸಿದ್ದು, ಕಟ್ಟಡ ನಿರ್ಮಿಸಲು ಶಾಸಕರ ನಿಧಿಯಿಂದ 5 ಲಕ್ಷ ರು ಹಾಗೂ ವೈಯಕ್ತಿಕವಾಗಿ 1 ಲಕ್ಷ ರು ಕೊಡುಗೆ ನೀಡುವುದಾಗಿ ಹೇಳಿದರು. ಅತಿ ಹೆಚ್ಚು ಶಕ್ತಿ ಇದ್ದಂತಹ ದಿನಗಳು ಇವತ್ತು ಬರ್ತಾ ಏನಾಗಿದೆ ಅಂದ್ರೆ, ಪತ್ರಿಕೆಗಳ ಮಾಲೀಕರೇ ರಾಜಕಾರಣಿಗಳಾಗಿರೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ಕಟುವಾಗಿ ಬರೀತಕ್ಕಂಥದಕ್ಕೆ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಲ್ಲೂ ಪತ್ರಿಕಾ ವರದಿಗಾರರು ಕೆಲವರು ಕೇರೆ ಮಾಡ್ದಂಗೆ ಬರೀತಕ್ಕಂಥದ್ದು ನೋಡಿದ್ದೀವಿ. ಬರೆದ ತಕ್ಷಣ ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿದ್ದನ್ನು ಕೇಳಿದ್ದೀವಿ ನಾವು. ಅದಾಗಬಾರದು. ಇವತ್ತು ಪತ್ರಿಕೆಗಳ ಬರವಣಿಗೆಗೆ ಸಮಾಜ ತಿದ್ದಕ್ಕಂಥ, ಎಚ್ಚರಿಸ್ತಕ್ಕಂಥ ಕಠಿಣವಾದಂಥ ಬರವಣಿಗೆ ಆಗಬೇಕು. ಆಗ ಮಾತ್ರ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಇವತ್ತು ನೀವು ಹಲವಾರು ಮಾಧ್ಯಮಗಳಲ್ಲಿ, ಟಿವಿಗಳು. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಜನ ಬರುತ್ತಿದ್ದಾರೆ. ಇದರಲ್ಲಿ ಬಹಳಷ್ಟು ಜನ ಪತ್ರಕರ್ತರ ಲೇಬಲ್ ಮೂಲಕ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ಯತ್ನ ನಡೆಸುತ್ತಿದ್ದು, ಇಂತಹವರಿಗೆ ನಾವೇ ಕಡಿವಾಣ ಹಾಕಬೇಕು. ಪತ್ರಕರ್ತರು ತಮ್ಮ ವೃತ್ತಿಯ ಜವಾಬ್ದಾರಿ ಘನತೆ ಅರಿತು ಕಾರ್ಯನಿರ್ವಹಿಸುವುದು ಅಗತ್ಯ ಎಂದರು. ಪತ್ರಕರ್ತರ ಲೇಬಲ್ಗಾಗಿ ಬರುವಂತಹ ಸಂಖ್ಯೆ ಜಾಸ್ತಿ ಇದೆ. ಪತ್ರಕರ್ತ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ನಾನಾ ಕಾರಣಗಳಿಗಾಗಿ ನೂರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಜನರು ಬರ್ತಾ ಇದ್ದಾರೆ. ಅದು ಈ ಸದುದ್ದೇಶಕ್ಕೆ ಬರ್ತಾ ಇದ್ದಾರ ಅಂತ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಇವತ್ತು ಬರ್ತಾ ಇರುವಂತಹ ಪತ್ರಕರ್ತರುಗಳ ದಂಡಗಳನ್ನು ನೋಡಿದ್ರೆ ಎಲ್ಲರೂ ಕುದುರೆ ಮೇಲೆ ಬರ್ತಾರೆ. ಅವರಿಗೆ ಇಲ್ಲಿಯ ವ್ಯವಸ್ಥೆಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಯಾವುದೂ ಕೂಡ ಅರ್ಥ ಆಗಿರಲ್ಲ. ಒಂದು APMC ಅಂದ್ರೆ ಏನಂತ ಗೊತ್ತಿಲ್ಲ, ಪಂಚಾಯತಿ ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಅಥವಾ ಗ್ರಾಮ ಪಂಚಾಯತಿ ಕೆಲಸ ಮಾಡುತ್ತೆ ಗೊತ್ತಿರಲ್ಲ. ಈ ತರ ಅವರಿಗೆ ಒಟ್ಟು ಅದನ್ನ ತಮ್ಮ ಬೇರೆ ಬೇರೆ ಸ್ವಾರ್ಥಕ್ಕಾಗಿ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಯೂಟ್ಯೂಬ್ಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ. ಸದುದ್ದೇಶಕ್ಕೆ ಬರುವಂತ ಕಾರಣಕ್ಕಾಗಿ ಎಷ್ಟೇ ಜನ ಪತ್ರಕರ್ತರು ಬಂದರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಬ್ಲಾಕ್ ಮೇಲ್ಗಾಗಿ ಬರುವಂಥದ್ದು, ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರುವಂಥದ್ದು, ಯಾವತ್ತೋ ಒಂದು ದಿನ ಪತ್ರಿಕೆ ತೆಗೆದು ನಾನು ಪತ್ರಕರ್ತ ಅಂತೇಳಿ ಬರುವಂಥದ್ದು, ಇವರಿಗೆ ನಾವು ನಾವೇ ನಿರ್ಬಂಧವನ್ನು. ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ HB ಮದನಗೌಡ ಮಾತನಾಡಿ, ಮುಖ್ಯಮಂತ್ರಿಗಳಿಂದ ಪತ್ರಕರ್ತರ ಏಳಿಗೆಗೆ ಸಹಕಾರ ಸಿಗುತ್ತಿದ್ದು, ಇನ್ನು 15 ದಿನದಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಸಿಗಲಿದೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡ್ತಿರೋದು. ನಮ್ಮಲ್ಲಿ ಪತ್ರಕರ್ತರ ಭವನ ಏನು ನಿರ್ಮಾಣ ಆಗಿದೆ, ಅದು ಶಿವಾನಂದ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ನಿರ್ಮಾಣ ಆಗಿರೋದು. ಹಾಗೆ ಶಿವಾನಂದ ಅವರ ಸಂಬಂಧ ಅಂದರೆ ಪರಿಚಯವನ್ನು ನಿಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ವಿಚಾರವನ್ನು. ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಕೋವಿಡ್ ಸಂದರ್ಭದಲ್ಲಿ ಪತ್ರಕರ್ತರ ಒಂದು ಏನು ಸಾವಿರಾದರು ಆ ಕುಟುಂಬಗಳ ರಕ್ಷಣೆಗೆ ನಿಂತವರು ಶಿವಾನಂದ ಅವರು. ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ 5 ಲಕ್ಷ ರೂಪಾಯಿಗಳನ್ನು ಅವರಿಗೆ ಯಾರು ಮೃತಪಟ್ಟಿದ್ರು ಅವರಿಗೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅನೇಕ ಸೌಲಭ್ಯಗಳನ್ನು ರಾಜ್ಯದ ಪತ್ರಕರ್ತರಿಗೆ ಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿಕೆ ಬರ್ತದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರು ಕೂಡ ಅರಕಲಗೂಡು ಕಾರ್ಯಕ್ರಮ ಬಂದಾಗ ನಮ್ಮ ಪತ್ರಕರ್ತರ ಭವನಕ್ಕೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್, ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ AP ಶಂಕರ್, ಕಾರ್ಯದರ್ಶಿ ಶಿವಕುಮಾರ್, ಮಾಜಿ ಕಾರ್ಯದರ್ಶಿ ವಿಜಯ್ ಕುಮಾರ್, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣನ್, ತಾಲೂಕು ಪಂಚಾಯಿತಿ EO ಪ್ರಕಾಶ್ ಸೇರಿದಂತೆ ಇತರರಿದ್ದರು.